ಅದಕ್ಕೆ ಹೆಣ್ಣು ಅನ್ನೋದು ಗೊತ್ತಾಗೋದು ಗಂಡು ಅನ್ನೋದು ನಾವು ಭೂಮಿಯೆಲ್ಲ ಗುರುತಿದ್ಯಾ ಬಾಣ ಬಂದ ನಾಟಿ ಯಾರು ಹೊಳಿಲಿಕ್ಕಂದ್ರೆ ಹೊಳಿತಾನ ನೀವು ಹೊಡೆಯೋದು ಯಾರು ಏನ್ ಕೇಳಕತ್ತೀನಿ ಏನ್ ಹೊಡಿಬೇಕು ಮಾಡಿದೀನಿ ಯಾರ್ದ ಯಜಮಾನ್ರೆ ನಾವು ಈಗಾಗಲೇ ಹೊಡ್ಸ್ಕೊಂಡು ಭಾಳ ದೂರ ಸಾಕ ನೀ ಏನ್ ಹೊಡಿಬೇಕು ಮಾಡಿದೀನಿ ಯಜಮಾನ್ರ ಫೋಟೋ ಹೊಡಿಲೇನ್ರಿ ಅಂತ ಕೇಳಿದಪ್ಪ ಹೇಳಕಲೇ ನಾವು ಹೊಡಿಬೇಕಂದ್ರೆ ನಾವು ಇನ್ನೇನು ಹೊಡ್ಯಾಕ್ ಬಂದಾನೆ ಯಾವ ಯಾರು ನಾವು ಫೋಟೋ ಹೊಡೆಯೋ ಅಂತ ಹೇಳಿದ್ರು ನಾ ಯಾಕೆ ನಿಮ್ಗೆ ಹೇಳ್ತೇನೆ ನಾನು ಹೇಳಿದ್ದು ಏನೋ ಅವಿ ತೆಗ್ಗತ್ತಾವ ಬಂದಾವು ಅದು ಹೋಗಿ ಬಿಡೋತನ ನಿನ್ನೇನು ಇದು ಹೋಗ್ತಾರೆ ಯಾಕಾದ್ರೆ ಏನೇನೋ ಅಲ್ಲ ಊರು ಯಾವ್ದು ನಿನ್ ಕೇರಿ ಯಾವ್ದ ಮತ್ತೆ ನೀ ಈ ಊರಿಗೆ ಯಾಕೆ ಬಂದು ಏನ್ ಕೆಲಸ ಮಾಡ್ತೀರಿ ನೋಡ್ರಿ ಯಜಮಾನ್ರ ನನ್ನ ಹೆಸರು ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಪಾಪಣ್ಣ ಇಂಟರ್ನ್ಯಾಷನಲ್ ಶೋರೂಮ್ ಡೈರೆಕ್ಟರ್ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಪಾಪಣ್ಣ ರೀ ಮುಂದೆ ಗೆದ್ದೋರಿ ಇಂಥ ಹೊಸ ಹೊಸ ಫಿಗರ್ಗಳು ನಮ್ಮ ಮೊಬೈಲ್ದಾಗ ಸೆರೆ ಮಾಡಿ ಇಟ್ಕೊಂಡು ಎತ್ತುಕೋರಿ ಅದರಿಂದ ರೊಕ್ಕ ಒಟ್ಟ ದುಡಿಬೇಕು ಆರಾಮ್ ಬರ್ತಾವ ಅಲ್ಲಿ ಹೋಗ್ತಮ್ಮ ನೀನು ನನ್ನ ಹೆಸರು ನೋಡಿದ್ರೆ ಯಾಕೆ ದೊಡ್ಡದೈತೆ ಮುಂದೆ ನೆನ್ ಕೊಡ್ತಾಗ ಅವಕಾಶ ಅಲ್ಲಿ ಎಲ್ಲ ದೊಡ್ಡ ಶಾಲೆ ಬಿಟ್ಟು ಅಂತ ಬೆಂಗಳೂರು ದಿಲ್ಲಿ ಹೈದರಾಬಾದ್ ಮಂಗಳೂರು ಅಂತ ಊರು ಬಿಟ್ಟು ಇಂಥ ಹಳ್ಳಿಗೆ ಯಾಕೆ ಬಂದಿದೆ ಅಲ್ಲ ಅವ್ರು ಕೊಟ್ಟು ನಿನ್ನ ಹತ್ರ ಮೂಡ್ರೆ ನಿನಗೆ ಏನು ಲಾಭ ಐತ್ರೆ ಏನ್ ಇದೆಲ್ಲ ಕೊಳಕು ಟೈಪು ಬಳ್ಳ ಏ ಸುಮ್ಮನೆ ಏನಾರು ಹೊಟ್ಟೆ ಒಂದು ಯಾವ್ದು ಕೆಲಸ ಸಿಕ್ಕಿದ್ರು ಹೊಟ್ಟು ಸಿಗ್ತೈತೆ ಆಮೇಲೆ ಮೇಯ್ನ್ ಯಜಮಾನ್ರ ನೀವು ಒಟ್ಟ ಭಾಳ ಹೇಳಿದಿರಿ ಯಾಕಂದ್ರೆ ಬರೀ ದೊಡ್ಡ ಸಿಟಿ ಒಳಗೆ ಹಾದ್ರ ಬರೀ ಬಾಗಲಾಗ ಹೊರಗೆ ಇರ್ತಂದ್ರ ಅವ್ರ ಮೋದಿ ಮ್ಯಾಲ ಒಂದು ಮಳ ಮೇಕಪ್ ಇರ್ತೈತಿ ನಮ್ಮ ಮೊಬೈಲ್ ನಾಟಕ ನೋಡಿದ್ರು ಇಂಥ ಹಳ್ಳಿ ಒಳಗೆ ಹಾದ್ರ ಒರಿಜಿನಲ್ ಫಿಗರ್ ಸಿಗ್ತಾವ ಅದಕ್ಕನ ಹಳ್ಳಿ 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 ತಿರ್ಗಾಡ್ಕೊಂಡು ಬಂದಿನಿ ನೀವು ಟಿವಿಯಾಗ ಬರ್ತೈತಲ್ರಿ ಫ್ಯಾಷನ್ ಶೋ ಆ ಫ್ಯಾಷನ್ ಶೋ ಫೋಟೋಗ್ರಾಫರ್ ಏನ್ರಿ ಅಂದ್ರೆ ನೀ ಇರ್ಕತಕ್ಕ ನನ್ನ ಕಲ್ಪನೆ ಹೊಡ್ಕೊಂಡು ಬಿಡಲಿ ಹಂಗಲ್ರಿ ಏನೋ ಸಾದಾ ಫೋಟೋಗ್ರಾಫರ್ ಇರ್ಬೇಕೇನೋ ಅಂತಂದಿದ್ದೆ ಅದ ಅಂತೇನಿ ನಿಮ್ಮ ಡರ್ವತ್ತು ಈ ನಿಮ್ಮ ಗಲಾಸು ನೋಡಿದ್ರ ಭಾರಿ ಟಿಪ್ಪುಟಪ್ಪರಾಗ ಬಂದ ನೀವ ಇವ ನ್ಯಾಷನಲ್ ಫೋಟೋಗ್ರಾಫರ್ ಹಿಂಗೆಲ್ಲ ಹೊಡೀರಿ ಅಂತ ಎದ್ಕೊಂಡು ಬಂದ್ರೆ ಹೊಡ್ಯಾಕ ಆಗೋದಿಲ್ಲ ಯಜಮಾನ್ರ ಈ ಫಿಗರು ಯಾಕೆ ಹೇಳ್ತಿದೆ ಇವಳು ನನ್ನ ಮಗಳು ರಾಧ ಇವಳು ನನ್ನ ಮಗಳು ರಾಧ ಇವಳು ಶಾಲೆ ಕಲಿಸ್ಬೇಕಂತ ಮಾಡಿ ಬಿಡಿಸ್ಬಿಟ್ನ ಈಗ ಮಾಡಿ ನಾವು ಯಾವ ಕಿಡ್ನ ಅಂತ ಫಿಲ್ಮ್ ಡೈರೆಕ್ಟರ್ ಅಂತ ನನ್ನ ಮಗನ ಕರ್ಕೊಂಡು ಹೋಗ್ಯಾನ ಪಿಕ್ಚರ್ ಹೀರೋಯಿನ್ ಪಾತ್ರ ಕೊಟ್ಟಾನ ಆಕೆ ಅದನ್ನಿಂದ ಮುಗಿಸ್ಕೊಂಡು ಆ ಟ್ರೈನೇ ಮುಗಿಸ್ಕೊಂಡು ಇಲ್ಲಿ ಬರೋದಕ್ಕ ನೀ ಗಂಟು ಬಿದ್ದು ಅಲ್ರಿ ಯಜಮಾನ್ರ ಎಂತ ಮಾಡಿದ್ರಿ ಇದನ್ನ ಅಲ್ಲ ಬರೀ ಲವ್ ಸಿನಿಮಾ ಅಂತ ಹೇಳ್ತಿಲ್ಲ ನಿಮ್ಮ ಲವ್ ಸಿನಿಮಾ ನೋಡ್ಲಾಕ ಬರೀ ಕರ್ನಾಟಕದಂತ ನೋಡ್ತಾರಿ ನಿಮ್ ಸಲ ನಾನು ನೋಡಿ ಕಳಿಸ್ಕೊಡ್ರೆ ನೀವು ಕರ್ನಾಟಕದಾಗ ಇಡೀ ಜಗತ್ತ ನೋಡ್ತಿದ್ರಿ ಈಗ ನಿಮ್ ಸಿನಿಮಾ ನೋಡ್ಬೋದು ಈಗ 15 ಆಟ ಬಂದಿದ್ದವ್ರಿಗೆ ಫ್ಯಾಷನ್ ನೋಡ್ರಿ ರಾತ್ರಿ 11 ಗಂಟೆ ಬೆಳಗ್ಗೆ ತಕ್ಕ 10,000 ಲೈಕ್ ನಮ್ಮ ಜೀವನ ಕಳ್ಸಕ್ಕೆ ಯಪ್ಪ ಅವನು ಒಟ್ಟ ಬಂದಾಗಲಂತೂ ಲೈಟ್ ಬೆಳ್ಳ ಬಂದ್ರೆ ಶುರು ಇರ್ತದಂತೆ ಯಪ್ಪ ಅವಂದ್ರ ನನ್ನ ಕಳ್ಸ
ಈಗಿನ ಫೋಟೋ ತಗೊಂಡು ಡೈರೆಕ್ಟ್ ಆಗಿ ಶೋರೂಮ್ ಕಳಿಸ್ತಾರೆ ಅವನು ಎಂತ ಕಬರಿಗೆ ಹೇಳಿ ನಾ ಏನೋ ಫೋಟೋ ಹೊಡೆದಿಲ್ಲ ಬಿಟ್ಟಿಲ್ಲ ಆಮೇಲೆ ಈ ನಮ್ಮನೆ ಬೆನ್ನ ಐತ್ರೆ ಬಿಟ್ಟು ನೀವು ಯಜಮಾನ್ರ ಮತ್ತೆ ನೀ ಇಷ್ಟು ತಡ ಮಾಡಿದ್ರ ಮಗನ ನನ್ನಿಂದ ತಡ್ಕೊಳಕ್ ಆಗಲ್ಲ, ನಮ್ಗೆ ಜಲ್ದಿ ಮುಗಿದು ಬಿಡ್ಬೇಕು. ತಡ್ಕೋಬೇಕ್ರಿ ನಾನು ಮೊಬೈಲ್ದಾಗ ನಿಮ್ ಫೋಟೋ ಹೊಡಿಬೇಕು, ಅದನ್ನ ಡೈರೆಕ್ಟರ್ ಹೋಗಿ ತೋರಿಸ್ಬೇಕು. ಅವ್ರಿಗೆ ಪಾಸ್ ಅಂದ್ರೆ ಮತ್ತೆ ನಿಮ್ಮದು ಎರಡನೇ ರಿಜೆಕ್ಟ್ ಅಂದ್ರೆ ರಿಜೆಕ್ಟ್ ಮತ್ತೆ ಡೈರೆಕ್ಟ್. ಅದಕ್ಕೆ ನೀವು ತಡ್ಕೋಬೇಕು, ಅವಸರ ಮಾಡಿದ್ರೆ ನಡೆಯಂಗಿಲ್ಲ. ಅಲ್ಲಿ ಹಾ ನಾನು ಹೊರದ್ರೆ ನಡೀತದೆ ಕ್ಯಾಮ್ರಾ ಬಂದ್ ಆಗ್ಬೇಕು. ಕ್ಯಾಮ್ರಾ ಬ್ಯಾಟ್ರಿ ಸುಟ್ಟ ಹೋಗುತ್ತೆ ನೀನು. ಮೊದಲೇ ಕ್ಯಾಮ್ರಾ ಇಲ್ಲ ಅವ್ನ ಮೈಂಡ್ ಎಲ್ಲ ಜಂಪ್ ಮಾಡಿ ಅವ್ನ ಕ್ಯಾಮ್ರಾ ಎಲ್ಲ ಮೊಬೈಲ್ ಹೊಡಕ್ ಶುರು ಮಾಡ ಇಂಟರ್ನ್ಯಾಷನಲ್ ಕೂಡ ಮೊಬೈಲ್ ತಂದವ. ಹೌದೌದು. ಹಾ ನೋಡಿ ಅವ್ನು ಹೊಡಿತ್ಯ ನೀವು ಹೊಡ್ಸ್ಕೊತ್ಯ ಏ ನಿಮ್ಮ ಅವನು ಹೊಡಿತಾನ ತಾವಣ ನೀವು ಹೊಡ್ಸ್ಕೊತಾನೆ ಕೂಡಿ ಎಲ್ಲಿ ಕೂರ್ತಿಲ್ಲ ನೀವು ಕೋಣ ಇಲ್ಲಿ ಕಟ್ಟಿ ಬಂದಾಗ ಏನು ಹೊಡ್ಯ ನೀನು ಹೊಡ್ಸ್ಕೊಂಡ್ರೆ ನಿಮ್ಮ ಅವನ ಅಲ್ಲ ಇನ್ನೂ ಅವನು ಜಾತಕನೇ ನಾನು ನೋಡಿಲ್ಲ ಅವನು ಯಾರು ಅನ್ನೋದು ಇನ್ನೂ ಕೇಳೇ ಇಲ್ಲ ಅವನು ಒಂದು ವಿಚಾರ ಮಾಡ್ತಾನೆ ಜಾತಕ ವಿಚಾರ ಮಾಡಿ ಹೊಡೆದ್ರೆ ಚಿತ್ರ ಮೂಡ್ತದೆ. ನಾನು ಹೊಡಿಲಾಕ ಬಂದೇನೆ, ಏನು ಹೊಡ್ಸ್ಕೊಳ್ಳೋದು ಬಿಡಿಸೋದು ನಿಮ್ಗೆ ನಾನು ಹೊಡಿ. ಅಲ್ಲ ನನಗೆ ಗೊತ್ತಾಗ್ತೀನಿ ಹಳೆ ಬಾರ ಇಲ್ಲ ನೋಡಿ. ಈಗ ನೀನು ಹೆಚ್ಚಿಗೆ ಮಾತಾಡಿದ್ರಾಗ ಲಾಭ ಇಲ್ಲ. ಮುತ್ತಿನಂತ ಒಂದು ಮಾತು ಹೇಳ್ತೀನಿ, ಸರಳ ಜಾಗ ಖಾಲಿ ಮಾಡಿ. ಹಾಗಲ್ಲ ಅವ್ನ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಅವ ಚಂದ ಹೊಡಿತಾನಂತ ನಾ ಚಂದಾಗಿ ಹೊಡ್ಸ್ಕೊಂಡು ಆದ್ರೂ ಮಂದಿ ಬಹಳ ಕ್ಯಾಟ್ ಸುಮಾರು ಇದ್ದಾರೆ ಕಡಿಕಾಲ ಕ್ಯಾಟ್ ಜನ ಬಹಳ ಇದಾರ ಸರಿಯಾಗಿ ಹೊಡ್ಸ್ಕೋ ಅವನ ಮೂಡ್ಸ ಹೊಡ್ಸ್ಕೊಂಡಾಗ ಸರ್ವ ತೆಳಗೆ ತೆಲಿ ಮಾಡಿ ಮನೆಗೆ ಬರ್ತೀಯವ ಯಪ್ಪ ಹೊಡ್ಸ್ಕೊಂಡು ಮ್ಯಾಗ ಹೆಂಗ ಕೆಳಗ ತಲಿ ಆಗುತ್ತೋ ನಿಮ್ಮ ನಾವು ಬರ್ತೀವಿ ಮಾಗ ಮಗಳು ನೋಡ್ಬೇಡ ಹೋಗಿ ಹೆಂಗಾರ ಹೊಡ್ಸ್ಕೊಂಡು ಬಂದ್ಬಿಡ ಆಯ್ತಾಯ್ತಾಯ್ತು ಜಲ್ದಿ ಬಂದ್ಬಿಡ ನೀನು ದಾರಿ ಕಾಯ್ತಾ ನೋಡ್ಬೇಕು ನಡಿ ನಡಿ. ಯಪ್ಪ ಏನು ಎಲ್ಲಿ ಹಡಿಬಿನ್ ನನ್ನ ಮಗ ಅದನ್ನು ಸಾತ್ ಹೊಯ್ಕೊಳಕತ್ತೀನಿ ಹೋಗ್ಲಾಕತ್ತೇ ಇಲ್ಲ. ಅಲ್ಲ ಏನಪ್ಪ ಫಿಗರ ಅವನವನ ಮೊದಲ 380 ಸುವರ್ ಐತಿ. ಈ ಕೆಲೆರೆ ನಾನು ಬಲಿಯಾಗಿ ಬಿದ್ದಲ್ಲ ಅಂದ್ರೆ ಯಾಕೆ ಸಗರಿ ತಿನ್ನಂಗ ಆಗ್ಬೇಕು ನೋಡ್ರಪ್ಪ. ನನಗೆ ಮಾಡಪ್ಪ ರೀ ನಮ್ಮ ಅಪ್ಪ ಹೋಗಿ ಅರ್ಧ ತಾಟಾತು ಒಬ್ರ ನಿಂತು ಏನೋ ವಿಚಾರ ಮಾಡಕ್ ಗೊತ್ತಿರಲ್ಲ. ಜಲ್ದಿ ಹೊಡಿರಿ, ಅದ ಹೊಡ್ಯಾಕ ಎಷ್ಟು ಮಾಡಿರಿ ಹೇಳ್ರಿ ಮೊದಲೇ. ಏನ್ರಿ ಏನಾಯ್ತು? ನಮ್ಮ ಅಪ್ಪ ಹೋಗಿ ಅರ್ಧ ತಾಟಾತ್ರಿ. ಹೌದು ಮತ್ತ ಫೋಟೋ ಹೊಡ್ಯಾಕ ಎಷ್ಟು ಮಾಡಿರಿ ಅಂತ ದುಡ್ಡು ನೋಡ್ರಿ. ಫೋಟೋ ಹೊಡಿದ ಏನೈತಿ ಗೊತ್ತೇನ್ರಿ? ಹಾ ನಮ್ಗೆ ಬಹಳ ಸುಸ್ತಾರಿ. ಹೆಂಗ್ರಿ? ಒಂದ್ ಸಲ ಹೊಡ್ಕೊಂಡ್ರೆ 25 ರೀ, ಬಾಕಿ ಸಲ ಹೊಡ್ಕೊಂಡ್ರೆ ಅದ್ರಾಗ ಡಿಸ್ಕೌಂಟ್ ಮಾಡ್ತೀವಿ. ಆಯ್ತು ಬಿಡ್ರಿ, ಹೊಡ್ಯಾಕ ನೀವು ಗಟ್ಟಿ ಇದ್ರಿ ಅಂದ್ರೆ ಹೊಡ್ಸ್ಕೊಳಕ ನಾವ್ ಯಾಕೆ ವಿಚಾರ ಮಾಡ. ಮತ್ತೆ ಯಾಕೆ ಬೇಕ್ರಿ? ಹಾಗಾದ್ರೆ ಮತ್ತೆ ಜಲ್ದಿ ಹೊಡೀರಿ. ನಾ ಫೋಟೋ ಹೊಡಿಬೇಕಾದ್ರೆ ಹ್ಞೂನ್ರಿ ಒಟ್ಟಲ್ಲಿ ಪ್ರಶಾಂತವಾದ ವಾತಾವರಣ ಬೇಕು. ಒಂದೇ ಎರಡನೇದು ಏನೈತಲ್ಲ, ಹ್ಮ್. ನಾನು ತಲೆ ಮೊದಲು ಸೋದಬೇಕು, ಅತಿ ಶಾಂತ ವಾತಾವರಣ ಬೇಕು. ಅಲ್ಲಿ ನಾವು ಫೋಟೋ ಹೊಡೆಯೋ ಹೊತ್ನ್ಯಾಗ ಸೂರ್ಯ ಬಿದ್ರೆ ಕಬ್ಬು ಸಾಕು, ಶಾಂತ ವಾತಾವರಣ ಅಂದಾಗ ಮಾತ್ರ ಚಿತ್ರ ಸರಿಯಾಗಿರ್ತೈತಿ. ಎಲ್ಲೇ ನೀ ಹಾದ್ಯಾಗ ಹೊಡಿ ಬೀದ್ಯಾಗ ಹೊಡಿ ಅಂದ್ರೆ ನೀನ್ ಚಿತ್ರ ನಾಟಕ ಹೋದ್ರೆ ಮತ್ತೆ ರಿಜೆಕ್ಟ್ ಆಗ್ತೀವಿ. ಅದಕ್ಕೆ ನಿಮ್ಗ ಪ್ರಶಾಂತವಾದ ವಾತಾವರಣ ತಣ್ಣನ ಗಾಳಿ ಬಂದು ನಿಮ್ಗ ತೃಪ್ತಿ ಆಗ ಜಾಗದಾಗ ಬಿಡಿಬೇಕು. ಎಲ್ಲ ಹಾಕಿಬೇಕು, ಅವಾಗ ನಿಮ್ದು ಎದ್ದೇಳ್ಬೇಕು ತಲೆಯಾಗಿನ ಮಳಿ. ಆಮೇಲೆ ನೀವು ಹುರುಪು ಎದ್ದು ನಮಗ ಹೊಡಿಬೇಕು. ಏನಂತ ತೃಪ್ತಿ ಆಗಿರೋ ಯಪ್ಪ ಭೂಮಿಯಾಗ ಓರಿ. ಅಯ್ಯೋ ಅಯ್ಯೋ ಈಗ ನಿಂದು ಎತ್ತಿಲ್ಲ ತಲೆಯಾಗಿನ ಮಳ್ಳು ಹಂಗ ಹೊಡಿ ಬಿಡ್ಬೇಡ. ನಾ ಫೋಟೋದಾಗ ಒಟ್ಟ ನಾಟಕ ಏ ಮರ ನೀ ಅಲ್ಲಿ
ಅಲ್ಲ ನಿನ್ನ ಹಿಡ್ಕೊಂಡು ಜೋಕಾಲಾಟಂಗ್ ಆಗುತ್ತೆ. ಇನ್ನೂ ಕೈ ಹಿಡಿದ್ರನ ಈ ಮನುಷ್ಯನಿಗೆ ಹೆಂಗ ಆಕೈತೆ ಹೌದು ಮತ್ತೆ. ಎಲ್ಲೆಲ್ಲಿ ಮುಟ್ರಿ ಹೆಂಗ ಯಪ್ಪ ಅಯ್ಯೋ, ಎದೆ ಹೊಡ್ಕೊಂಡು ಇಲ್ಲೇ ಸತ್ತಾಗ್ಬಿಡ್ತೀನಿ ನಾ. ಮತ್ತೆ ಅಲ್ಲೇ ಕಲರ್ ಟಿವಿ ಹಚ್ಚಿ ನಿಂತ್ಕೊಳ್ಳಿ. ಸಿಕ್ಕೇನು ಹಗರ ಅಂತೇಳಿ ಎತ್ತು ಅಂತ ಶುರು ಮಾಡಿ ಅಲ್ಲ. ಎಲ್ಲ ಅದನ್ನ ಯೂಟ್ಯೂಬ್ ಬಿಟ್ಟು ರೊಕ್ಕ ಮಾಡ್ಕೊಳ್ಳೋ ಮನೆ ಗಂಡು ಗಬ್ಬರು ನನ್ನ ಮಗನ. ಹೌದಲ್ಲ ನೀನು ರಾಜ್ಯ ಅಲ್ಲ ನೀನು ಗೊತ್ತಾಗ್ತಾನೆ. ಮತ್ತೆ ಲೈಟ್ ಹಚ್ಚಿ ಕುಂತವ್ರು ಒಬ್ಬೊಬ್ರು ಬರ್ತಾರ ಕೇಳು. ಏನೋ ನೀವು ಹೆಣ್ಗಲ್ಲಿ ಇರ್ತಿ ಅಲ್ಲ, ನೀ ಹಿಂಗ್ ಮಾಡೋದಿರ್ಲಿ, ನನ್ನ ಮೈಯಾಗ ಒಂಥರ ರೋಮಾಂಚನ ಆಗ್ಬೇಕದ. ಹೆಂಗ ಮಾಡ್ಲಿ? ಬಿಡವ ನನಗೂ ಹಿಂಗ